ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೊಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ. ಎಷ್ಟು ಚೆಂದ ಉಂಟು, ಸಾಫ್ಟ್ ಆಗಿದೆ, ತುಂಬ ಪರಿಮಳ ಇದ್ದದ್ದು ಒಂದು ದೋಸೆ ಮಾಡಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ದೇಹಕ್ಕೆ ತಂಪು, ತುಂಬ ಒಂದು ಕೂಲಾಗಿ ತಿನ್ನುವಂಥದ್ದು ಪರಿಮಳ ದೋಸೆ ಮಾಡಿದ್ದೀನಿ. ಅದಕ್ಕೆ ನಾನು ಒಂದು ಲೋಟ ಅಕ್ಕಿ ನೆನೆಸಿಟ್ಟಿದ್ದೀನಿ ರಾತ್ರಿಯೇ. ಮತ್ತು ಇದಕ್ಕೆ 2 ಕುಕ್ಕುಂಬರ್ ತೊಗೊಂಡಿದ್ದೀನಿ, ಮುಳ್ಳು ಸೌತೆ. ಈ ಮುಳ್ಳು ಸೌತೆ ತೊಗೊಂಡು ಅದಕ್ಕೆ ನಾವು ಸಿಪ್ಪೆ ತೆಗೆದು ಬೇಡ, ಹಾಗೆ ಹಾಕುವ. ಮತ್ತು ಒಂದು ಅರ್ಧ ಗಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನೆಂತ ಮಾಡೋದು, ತೆಂಗಿನಕಾಯಿ ಹಾಕಿದರೆ ನಮಗೆ ತೆಂಗಿನಕಾಯಿ ಇದು ದೋಸೆ ಸಹ ಪರಿಮಳ ಬರ್ತದೆ. ಅದಕ್ಕೆ ತೆಂಗಿನಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ಇದನ್ನು ನಾವು ಈಗ ಸಿಪ್ಪೆಯಲ್ಲಿ ತೆಗೆದುಬೇಡ, ತೊಳೆದುಬಿಟ್ಟು ಕಟ್ ಮಾಡಿಕೊಳ್ಳು ಚೆಂದ ಮಾಡಿ. ತೆಂಗಿನಕಾಯಿ ಕಟ್ ಮಾಡಿ, ತೆಂಗಿನಕಾಯಿ ಸಹ ನಾನು ಮಿಕ್ಸಿ ಜಾರಿಗೆ ಮೊದಲು ಹಾಕಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಸಣ್ಣ ಆದ ನಂತರ ಮುಳ್ಳು ಸೌತೆ ಹಾಕ್ಕೊಳ್ಳಿ. ಮುಳ್ಳು ಸೌತೆ ಹಾಕ್ಕೊಂಡು ಸಣ್ಣ ಆಗಬೇಕದು. ಆದ ನಂತರ ನಾವು ಅಕ್ಕಿ ಹಾಕ್ಕೊಳ್ಳುವ. ಈಗ ನೋಡಿ, ಮುಳ್ಳು ಸೌತೆ ಎಲ್ಲ ಕಟ್ ಮಾಡಿದ್ದೀನಿ. ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಮಿಕ್ಸಿ ಜಾರಿಗೆಲ್ಲ ಹಾಕ್ಬಿಡುವ. ನಾನು ಮುಳ್ಳು ಸೌತೆ ಫಸ್ಟ್ ಹಾಕಿದೆ, ಆಮೇಲೆ ಮತ್ತೆ ನೆನಪಾಯಿತು ಮುಳ್ಳು ಸೌತೆ ಒಟ್ಟಿಗೆ ತೆಂಗಿನಕಾಯಿ ಹಾಕಿದರೆ ಸಣ್ಣ ಆಗೋದಿಲ್ಲ ಅಂತ. ಹಾಗಾಗಿ ನಾನು ತೆಗೆದು ಮತ್ತೆ ಅದನ್ನು ತೆಂಗಿನಕಾಯಿ ಹಾಕ್ಕೊಂಡು ಫಸ್ಟ್ ತೆಂಗಿನಕಾಯಿ ನೋಡಿ ಈ ಥರ ಸಣ್ಣ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ ನಂತರ ನಾವು ಸೌತೆಕಾಯಿ ಹಾಕಿ ಅದನ್ನು ಇದು ಮಾಡ್ಕೊಳ್ಳು. ಮುಳ್ಳು ಸೌತೆ ಹಾಕಿ ಅದನ್ನು ಸಣ್ಣ ಗ್ರೈಂಡ್ ಮಾಡ್ಕೊಳ್ಳುವ. ಸಣ್ಣ ಗ್ರೈಂಡ್ ಘಮ ಅಂತ ಪರಿಮಳ ಬರ್ತದೆ, ಅಷ್ಟು ಪರಿಮಳ ಬರ್ತದೆ ನೋಡಿ. ಈ ಥರ ಸಣ್ಣ ಮಾಡ್ಕೊಳ್ಳುವ. ಸಣ್ಣ ಮಾಡ್ಕೊಂಡು ನಾವು ಅಕ್ಕಿ ಹಾಕುವ. ಅಕ್ಕಿ ಆಲ್ರೆಡಿ ತೊಳೆದಿಟ್ಟದನ್ನು ಅಕ್ಕಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣ ಮಾಡಿ ಕಡಿಯುವ. ನಾವು ನೀರು ದೋಸೆಗೆ ಹೇಗೆ ಕಡಿತೀವಿ ಹಾಗೆ ಕಡಿದ್ರೆ ಆಯಿತು ನೋಡಿ. ಹೀಗೆ ಕಡಿದು ನಾನು ಇದನ್ನು ಕಡಿದುಕೊಂಡು ತಗೊಂಡು ಬರ್ತೀನಿ ನೋಡಿ. ತೆಗೆದು ನಾನು ಈ ತಪ್ಪಲೆಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಆಗಿದೆ. ನೀರು ದೋಸೆಗೆ ಹೇಗೆ ಉಂಟು ಹಾಗೆ ಕಡಿದ್ರೆ ಆಯಿತು. ಅದಕ್ಕೆ ಒಂದು ಚಿಕ್ಕದೊಂದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು. ಅದಕ್ಕೆ ಒಂದು 2 ಸ್ಪೂನಷ್ಟು ತೆಂಗಿನೆಣ್ಣೆ ಇಟ್ಟಿದ್ದೀನಿ. ಅದು ಬಿಸಿಯಾಗಲಿ. ಬಿಸಿಯಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕುವ. ನಿಮ್ಗೆ ಇಷ್ಟ ಇದ್ದರೆ ಕರಿಬೇವಿನ ಸೊಪ್ಪು, ಇಂಗು ಮತ್ತು ಒಣಮೆಣಸು ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆಂದ ಆಗ್ತದೆ. ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ನಾನು ಇದೇ ಮಾತ್ರ ಹಾಕ್ಕೊಂಡಿದ್ದೀನಿ. ಇದೀಗ ಪಟ ಇದಾದ ನಂತರ ಇದನ್ನು ತೆಗೆದು ನಾವು ನಮ್ಮ ಕಡ್ದಿಟ್ಟ ಬಂದಕ್ಕೆ ಹಾಕಿಬಿಡುವ. ಬಂದಕ್ಕೆ ಹಾಕಿ ಇದನ್ನು ಒಳ್ಳೆ ಒಂದು ಮಿಕ್ಸ್ ಕೊಡುವ. ಮಿಕ್ಸ್ ಕೊಟ್ಟು ಕಾವಲಿ ಬಿಸಿ ಇಡುವ. ಕಾವಲಿ ಲೈಟು, ತುಂಬ ಬಿಸಿ ಆಗಬಾರ್ದು ಕಾವಲಿ. ನಾವು ನೀರು ದೋಸೆ ಮಾಡಲಿಕ್ಕೆ ಹೇಗೆ ಹದ ಮಾಡ್ಕೊಳ್ತೀವಿ ಅಷ್ಟೇ ಬಿಸಿ ಆದರೆ ಸಾಕು. ನಮಗೆ ಪಟ ಅಂತ ದೋಸೆ ಮಾಡ್ಕೊಳ್ಬೋದು. ಎಷ್ಟು ಒಳ್ಳೆ ಪರಿಮಳ ಆಗಿದೆ, ಎಷ್ಟು ರುಚಿಯಾಗಿದೆ ಅಂತ ಹೇಳಿದ್ರೆ ಅದು ಒಮ್ಮೆಲೆ ನೀವು ಟ್ರೈ ಮಾಡಲೇಬೇಕು. ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಒಳ್ಳೆ ಆಗ್ತದೆ ಅಂಥೇಳಿ. ತೆಳುವಾಗಿ ಘಮ ಆಗುವಾಗ ನೀರು ದೋಸೆ ಬರ್ತದೆ ನೋಡಿ. ಹೀಗೆ ಮಾಡಿದ್ರೆ ಆಯಿತು. ಕೆಲವರು ಇದಕ್ಕೆ ಚೆಲ್ತಾರೆ. ಅದು ಚೆಲ್ಲಿದರೆ ನಮಗೆ ಕಾವಲಿ ಎಲ್ಲ ಸೈಡೆಲ್ಲ ಗಲೀಜಾಗ್ತದೆ. ಅದಕ್ಕೆ ನಾನು ಚೆಲ್ಲೋದಿಲ್ಲ, ಹೀಗೆ ಹಾಕಿದ್ದೀನಿ. ಕೆಲವರಿಗೆ ಕಮೆಂಟ್ ಮಾಡ್ತಾರೆ ನನಗೆ ಇದು ಚೆಲ್ಲಬೇಕು, ನೀವು ಹೀಗೆ ಹಾಕೋದಲ್ಲ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ. ಹೀಗೆ ಹಾಕಿದ ನಂತರ ನಾವು ದೋಸೆ ತೆಗಿಯುವ. ಈಗ ನೋಡಿ ಬೆಂದಿದೆ. ಎಷ್ಟು ಕ್ಲೀನಾಗಿ ಬರ್ತದೆ ಅಂದರೆ ಬೇಗ ಕಾವಲಿ ಬಿಟ್ಟು ಬರ್ತದೆ. ಕಾವಲಿ ಅಂಟೋದು ಅದೆಲ್ಲ ಇಲ್ಲವೇ ಇಲ್ಲ. ಇಷ್ಟು ಚೆಂದ ಬಂದಿದೆ ನೋಡಿ. ನೀವು ಸರಿ ಮಾಡಿ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಏಕೆಂದರೆ ನಿಮ್ಮ ಬೆಂಬಲ ನಮಗೆ ಸದಾ ಮುಖ್ಯ. ಏನೋ ಒಂದು ಮಾಡಿದ್ವಿ ಮಹಿಳೆಯರಿಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾ ನೋಡಿ. ನೀರು ಸಹ ತುಂಬ ಆಗಿದೆ. ನೀವು ಒಂದು ಸಲ ಗ್ಯಾರಂಟಿ ಟ್ರೈ ಮಾಡಿ, ತುಂಬ ಒಳ್ಳೇದು ಬರ್ತದೆ. ನಾನು ಸಹ ಟ್ರೈ ಮಾಡಿ ನಿಮಗೊಂದು ತೋರಿಸುವ ಅನ್ನೋ ಒಂದು ಪ್ರಯತ್ನ ಮಾಡಿದ್ದೀನಿ. ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗದಿಲ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಬಟನ್ ಒತ್ತಿ ಒಂದು ಲೈಕ್ ಮಾತ್ರ ಕೊಡಲೇಬೇಕು. ಲೈಕ್ ಕೊಡಲಿಲ್ಲ, ನಮಗೆ ಲೈಕ್ ಕೊಟ್ಟರೆ ಒಂದು ಮೋಟಿವೇಶನ್ ಬರ್ತದೆ ಅಂತಲೇ ಹೇಳ್ಬೋದು. ನಮಗೆ ಒಂದು ತುಂಬ ಖುಷಿಯಾಗಿ ಇನ್ನೊಂದು ವೀಡಿಯೋ ಮಾಡುವ ಅಂತ ನಮಗೆ ಖುಷಿಯಾಗ್ತದೆ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.